ನಮಸ್ತೆ, ಇದು ತನ್ವಿತಾಸ್ ಮಾಮ್ ಕಿಚನ್. ಇವತ್ತು ನಾವು ಏನು ಮಾಡೋಣಂದ್ರೆ ಭಾಳ ಕ್ವಿಕ್ಕಾಗಿ ಮಾಡೋ ಟೊಮೆಟೊ ಚಟ್ನಿ ಹೆಂಗೆ ಅಂತಂದು ಹೇಳ್ಕೊಡ್ತೀನಿ ರೀ. ಅದಕ್ಕೆ ಒಂದು ಕಡಾಯಿದಾಗ ಎಣ್ಣೆ ಹಾಕೋರಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಟೊಮೆಟೊ ತೊಗೊರಿ. ನಾನಿಲ್ಲಿ ಒಂದು ದೊಡ್ಡ ಒಂದು 5 ತೊಗೊಂಡೀನಿ ರೀ. 5 ಟೊಮೆಟೊ ತೊಗೊಂಡು ಅದನ್ನೇ ಎಣ್ಣೆಗೆ ಹಾಕ್ರಿ. ಆ ಟೊಮೆಟೊನ ಎಣ್ಣೆಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಸಾಫ್ಟ್ ಆಗ್ತೈತಿ. ಆದಮೇಲೆ ಏನೈತಿ, ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋರಿ. ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಜಾಸ್ತಿ ಹಾಕ್ಕೊಂಡ್ರೆ ಹೀಟ್ ಆಗುತ್ತೆ ಬಾಡಿ. ಸೊ ಹಂಗಾಗಿ ನಾನು ಮೀಡಿಯಮಾಗಿ ಹಾಕ್ಕೊಂಡೇನೆ. ಈಗೇನು ಮಾಡಿರಿ, ಅದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಅದು ಬೆನಿತೈತಿ. ಸಾಫ್ಟ್ ಆದಮೇಲೆ ಏನು ಮಾಡಿರಿ, ಮತ್ತು ತೆಗಿಲಿಲ್ಲ ಅಂದ್ರೆ ತಳ ಹಿಡಿತೈತಿ. ಅದು ಸ್ವಲ್ಪ ಕಲಿಸ್ಕೊಂಡ್ಮೇಲೆ ಏನೈತಿ, ಚೆಂದಾಗಿ ಎಣ್ಣೆ ಬಿಟ್ಟಿರ್ತೈತಿ ನೋಡಿರಿ. ಅದು ಆ ಕನ್ಸಿಸ್ಟೆನ್ಸಿ ಬರಬೇಕು. ಬಂದಮೇಲೆ ಅದಕ್ಕೊಂಚೂರು ಉಪ್ಪು ಹಾಕೋರಿ, ರುಚಿಗೆ ಎಷ್ಟು ಬೇಕಷ್ಟು. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋರಿ, ಇಲ್ಲ ಮೀಡಿಯಮ್ ಆದ್ರೆ ಹಾಕಿ. ಅರಿಶಿನ ಅನ್ರಿ ಸ್ವಲ್ಪ ಬೇಕು ಬೇಡ ನೋಟ್ ಹಾಕೋರಿ. ಜಾಸ್ತಿ ಹಾಕ್ಕೊಂಬಿಟ್ರೆ ಅದಕ್ಕೆ ಕಹಿ ಬರ್ತೈತಿ. ಅದಕ್ಕೆ ಸ್ವಲ್ಪ ಹಾಕೀನಿ. ಅದಕ್ಕೆ ಮೇನ್ ಬೇಕಾಗಿರೋದಿಲ್ಲ, ರುಚಿಗೆ ಹೆಚ್ಚಿಸೋಕೆ ಬೆಲ್ಲ ಹಾಕೋರಿ. ಅದಾದಮೇಲೆ ಸ್ವಲ್ಪ ನೀರು ಹಾಕೋರಿ, ಯಾಕಂದ್ರೆ ಬೆಲ್ಲ ಕರಗಬೇಕು. ಅದಾದಮೇಲೆ ಸೈಡು ಒಗ್ಗರಣೆ ಕೊಟ್ಕೊಳಕ್ಕೆ ಎಣ್ಣೆ ಇಟ್ಕೊಂಡೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಹಾಕೋರಿ. ಚಟಪಟ ಅಂದಮೇಲೆ ಏನೈತಿ, ಸ್ಟವ್ ಆಫ್ ಮಾಡಿಕೊಂಡು ಚಟ್ನಿ ರೆಡಿ ಆಗೈತಲ್ರಿ, ಅದಕ್ಕೆ ಹಾಕಿಬಿಡ್ರಿ. ಹಾಕಿದ್ಮೇಲೆ ಮುಗೀತಲ್ರಿ. ಇಷ್ಟೇ ನೋಡಿರಿ, ಟೊಮೆಟೊ ಚಟ್ನಿ ಭಾಳ ಈಸಿ. ಈವನ್ ಬ್ಯಾಚುಲರ್ಸಿಗೆ ಭಾಳ ಕ್ವಿಕ್ಕಾಗಿ ಆಗ್ತೈತಿ. ಅಷ್ಟೇ ರುಚಿಯಾಗಿರುತ್ತೆ. ಹುಷಾರಿಲ್ಲದೆ ಇರಬೇಕಾದ್ರಂತೂ ಭಾಳ ಟೇಸ್ಟ್ ಕೊಡ್ತೈತಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.